ಬೆಳಿಗ್ಗೆ ಎದ್ದು ಪೂಜೆ ಶುರು ಮಾಡಿದೆ. ಪೂಜೆ ಪೂರ್ತಿ ಆಗ್ತಿದ್ದ ಹಾಗೆ ಶುಭವಾರ್ತೆ ಬಂತು. ವಾರಸತ್ವವಾಗಿ ಬಂದಿದ್ದ ಒಡವೆಗಳು ಮತ್ತೆ ಕ್ಷೇಮವಾಗಿ ಮನೆಗೆ ಸೇರ್ತು. ನನಗೆ ತುಂಬಾ ಸಂತೋಷ ಆಗ್ತಿದೆ. ಎಲ್ಲರಿಗೂ ಸಂತೋಷ ಆಗ್ತಾ ಇದೆಯಮ್ಮ, ಒಂದಿಬ್ಬರನ್ನ ಬಿಟ್ಟು. ಯಾರ ಅವರಿಬ್ರು? ಇರ್ತಾರ ಬಿಡಿ ಅತ್ತಮ್ಮ. ಆ ಜನಗಳ ಬಗ್ಗೆ ಬಿಟ್ಬಿಡಿ. ಹೋದ ಬಂಗಾರ ವಾಪಸ್ ಬಂದಿದೆ ಅಲ್ವಾ, ದೇವ್ರ ಹತ್ರ ಇಟ್ಟು ನಮಸ್ಕಾರ ಮಾಡ್ಕೊಂಡು ಹುಷಾರಾಗಿ ಒಳಗಡೆ ಎತ್ತಿಡಿ. ಕಲ್ಯಾಣಿ, ನಿನ್ ಕೈಯಿಂದನೇ ನೀನೇ ಹುಷಾರಾಗಿ ಒಳಗಡೆ ಇಡಮ್ಮ. ಸರಿ ಅಜ್ಜಿ. ಕಲ್ಯಾಣಿ ಕಲ್ಯಾಣಿ ಕಲ್ಯಾಣಿ, ಏನಾಯ್ತಮ್ಮ? ಏನಾಯ್ತಮ್ಮ? ಕಲ್ಯಾಣಿ ಕಲ್ಯಾಣಿ ಏನಾಯ್ತು ಕಲ್ಯಾಣಿ? ಏನಾಯ್ತಮ್ಮ? ಏನಾಯ್ತು? ಇದು ಹೇಗಾಯ್ತು? ಬೈಕ್ ಮೇಲೆ ಬ್ಯಾಗ್ ಹಿಡ್ಕೊಂಡು ಕುತ್ಕೋಬೇಕಾದ್ರೆ ಸ್ಲಿಪ್ ಆಗಿ ಕೆಳಗೆ ಬಿದ್ದೋದ್ಲು. ನಾನು ಸ್ವಲ್ಪ ಫಾಸ್ಟಾಗಿ ಓಡಿಸಿದ್ದಕ್ಕೆ ಹಾಗಾಯ್ತು. ಒಂದ್ ನಿಮಿಷ ಇರು, ಅರಿಶಿನ ಹಚ್ತೀನಿ. ಅಮ್ಮ ಒಂದ್ ನಿಮಿಷ ಅಮ್ಮ. ಆ ಗಾಯಕ್ಕೆ ನಾನೇ ಅರಿಶಿಣ ಹಾಕಿ ಡ್ರೆಸ್ಸಿಂಗ್ ಮಾಡ್ತೀನಿ. ಬಾಲಾಜಿ, ಮಹಾಲಕ್ಷ್ಮಿನ ಹುಷಾರಾಗಿ ಮನೆ ಹತ್ರ ಬಿಟ್ಬಾ. ಸರಿ ಯಜಮಾನ್ರೆ. ಹೋಗು. ಥ್ಯಾಂಕ್ ಯು ಮಹಾಲಕ್ಷ್ಮಿ. ಅಕ್ಕ ಆಶೀರ್ವಾದ ಮಾಡ್ಬೇಕೆ ಹೊರತು ಕೃತಜ್ಞತೆ ಹೇಳ್ಬಾರ್ದು. ಆದ್ರೆ ನಮ್ಮ ಮಧ್ಯೆ ಅಂತ ಫಾರ್ಮ್ಯಾಲಿಟೀಸ್ ಏನಕ್ಕ? ಹೋಗ್ಬರ್ತೀನಿ. ಸರಿ. ಹೋಗ್ಬರ್ತೀನಮ್ಮ. ಹೋಗ್ಬರ್ತೀನಿ ಅಜ್ಜಿ. ಬನ್ನಿ ಅಮ್ಮ, ಬನ್ನಿ. ಏನಾಯ್ತು ಕಲ್ಯಾಣಿ? ನೋವಾಗ್ತಿದ್ಯಾ? ಹೌದು, ಆದ್ರೆ ಇಲ್ಲಲ್ಲ, ಇಲ್ಲಿ ಈ ಕೈಗಾಗಿರೋ ಗಾಯಕ್ಕಿಂತ ನೀವು ತೋರಿಸ್ತಿರೋ ಪ್ರೀತಿಗೆ ಇಲ್ಲೇನೋ ಒಂಥರ ನೋವಾಗ್ತಿದೆ. ಆದ್ರೆ ಅದು ಸಂತೋಷ ಕೊಡುತ್ತೆ. ನಿನಗೇನಾದ್ರೂ ಆದ್ರೆ ಅದನ್ನ ನೋಡಿ ನನಗೆ ತಡ್ಕೊಳಕ್ಕಾಗಲ್ಲ ಕಲ್ಯಾಣಿ. ನೀವು ನನ್ನ ಗಾಯದ ಬಗ್ಗೆ ಯೋಚನೆ ಮಾಡಿ ಆ ಸಿದ್ದುನ ಬಿಟ್ಬಿಟ್ರಲ್ಲ ಆಫೀಸರ್. ಅವನು ಎಲ್ಲಿಗೆ ಹೋಗ್ತಾನೆ ಕಲ್ಯಾಣಿ? ಇವತ್ತಲ್ದೇ ಇದ್ರು ನಾಳೆ ಸಿಕ್ಕೇ ಸಿಗ್ತಾನೆ. ಅವನಿಗೋಸ್ಕರ ಮಾತ್ರ ಅಲ್ಲ, ಯಾರಿಗೋಸ್ಕರನೂ ನಿನ್ನ ಕಷ್ಟದಲ್ಲಿ ಬಿಟ್ಟು ನಾನು ಹೋಗೋದಿಲ್ಲ. ವೇದ ಮಂತ್ರಗಳ ಸಾಕ್ಷಿಯಾಗಿ ಮಾಡಿರೋ ಪ್ರಮಾಣನ ಸಂಪದ ವಿಷಯದಲ್ಲಿ ನಾನು ಉಳಿಸ್ಕೊಳಕ್ಕಾಗ್ಲಿಲ್ಲ. ನಿನ್ನ ವಿಷಯದಲ್ಲಾದ್ರೂ ನಾನು ಉಳಿಸ್ಕೋತೀನಿ. ನೀವು ನನ್ನ ಪಕ್ಕದಲ್ಲಿದ್ರೆ ಅದೇ ನನಗೆ ಧೈರ್ಯ ಆಫೀಸರ್. ನೀವಿರ್ಬೇಕಾದ್ರೆ ನನಗೇನೂ ಆಗಲ್ಲ. ನಾವು ಖುಷಿಯಾಗಿ ಇದ್ದೀವಿ. ಆದ್ರೆ ಅಜ್ಜಿಗೆ ನಾವು ತಂದಿರೋದು ನಕಲಿ ಒಡವೆ ಅಂತ ಏನಾದರೂ ಗೊತ್ತಾದ್ರೆ ಏನಾಗುತ್ತೋ ಏನೋ ಅಂತ ಚಿಕ್ಕ ಭಯ. ಹೇಗೆ ಗೊತ್ತಾಗತ್ತೆ? ಈ ವಿಷಯ ಯಾರಿಗಾದ್ರೂ ಗೊತ್ತಾಗೋಕ್ಕೂ ಮುಂಚೆ ಆ ಸಿದ್ದು ತಾನಾಗೆ ಬಂದು ಆ ಒಡವೆಗಳನ್ನ ನಮಗೆ ಕೊಡೋ ಹಾಗೆ ಮಾಡ್ತೀನಿ.
ಏನ್ ಶೌರ್ಯ ನೀವಿಬ್ರು ಮಾಡಿರೋದು? ಅಂದ್ರೆ ನೀವು ತಗೊಂಡ್ ಬಂದಿರೋದು ನಕಲಿ ಒಡವೆಗಳ? ಹೌದಮ್ಮ. ಅಜ್ಜಿ ನೋವಲ್ಲಿರೋದನ್ನ ನೋಡೋಕಾಗ್ದೆ ಮೊದಲು ಒಡವೆ ಹೋಗಿಲ್ಲ ಅನ್ನೋ ನಂಬಿಕೆ ನಮ್ಮಮ್ಮನ್ಗೆ. ಅವನ್ ತಗೊಂಡು ಹೋಗಿದ್ದು ಅಸಲಿ ಒಡವೆ ಅಲ್ಲ ಅನ್ನೋ ಚಿಂತೆ ಆ ಸಿದ್ದುಗೆ ಬರಬೇಕು ಅಂತಾನೆ ಹೀಗ್ ಮಾಡಿದ್ವಿ. ನೀವಿಬ್ರು ಮಾಡಿದ್ದು ಎಷ್ಟು ರಿಸ್ಕಿನ್ ಕೆಲಸ ಅಂತ ಗೊತ್ತಾ? ಮನೇಲಿರೋದು ನಕಲಿ ಒಡವೆಗಳು ಅಂತ ದಮಯಂತಿ ಗೊತ್ತಾದ್ರೆ ರಂಪ ಮಾಡ್ಬಿಡ್ತಾಳೆ. ಅತ್ತೆಗೆ ನಿಜ ಗೊತ್ತಾಗೋದ್ರೊಳಗೆ ಅಸಲಿ ಒಡವೆ ಮನೆಗ್ ಬಂದ್ಬಿಡುತ್ತಮ್ಮ. ಆ ಸಂಪದ ಸಿದ್ದು ಇಬ್ರು ನಮ್ಮ ಮನೆಯವ್ರನ್ನೆಲ್ಲ ಯಾಮಾರಿಸಿ ಸೀತಾರಾಮರಿಗೆ ಒಡವೆ ಹಾಕಿ ಅಲಂಕಾರ ಮಾಡೋದಕ್ಕೆ ಅಂತ ಲಾಕರ್ ಅಲ್ಲಿರೋ ಒಡವೆನ ತೆಗಿಯೋ ಹಾಗೆ ಮಾಡಿ ಕತ್ಕೊಂಡು ಹೋಗಿದ್ದಾರೆ. ಅವ್ರು ಮಾಡಿರೋ ಅದೇ ಮೋಸ ನಾವು ಮತ್ತೆ ಮಾಡಿ ಒಡವೆನ ಮತ್ತೆ ಪಡ್ಕೋಬೇಕು ಅಂತ ಹೀಗ್ ಪ್ಲಾನ್ ಮಾಡಿದ್ವಿ. ಆ ಸಿದ್ದು ನಂಬಬೇಕಲ್ಲ ನಿಮ್ ಮಾತನ್ನ. ನಮ್ಮ ಮಾತನ್ನ ನಂಬಲ್ಲ, ಆದ್ರೆ ಸಂಪದ ಮಾತನ್ನ ನಂಬ್ತಾನಲ್ಲ, ಅದಕ್ಕೆ ಅಲ್ಲಿಂದ ಕಥೆನ ನಡೆಸ್ತಾ ಇದೀವಿ. ನೀನ್ ನೋಡ್ತೀರಮ್ಮ, ಒಡವೆಗಳನ್ನ ಅವನೇ ತಂದು ಕೊಡೋ ಹಾಗೆ ಮಾಡ್ತೀನಿ. ಈ ಒಡವೆಗಳನ್ನು ತಗೊಂಡ್ ಬರೋಕೆ ನೀವೆಲ್ಲ ಹೋಯ್ತು ಅಂತ ನೋವು ಪಡ್ತಾ ಇದ್ದೀರಲ್ಲ, ಅದೇ ಒಡವೆಗಳು. ಈ ಒಡವೆಗಳು ಕಳೆದು ಹೋಗಿದ್ರೆ ತಾನೇ ತಾತ ಸಿಗೋದಕ್ಕೆ. ಈ ಒಡವೆಗಳನ್ನ ಮಹಾಲಕ್ಷ್ಮಿ ಹತ್ರ ಕೊಟ್ಟು ನಕಲಿ ಒಡವೆಗಳಿಂದ ದೇವರಿಗೆ ಅಲಂಕಾರ ಮಾಡಿದ್ವಿ. ನೋಡಿದ್ಯಾ ಏನೆಲ್ಲ ಪ್ಲಾನ್ ಮಾಡಿದ್ರು ಅಂತ? ಕೊಟ್ಟಿರೋ ಏಟಿಗೆ ತಲೆ ಕೆಟ್ಟೋಗಿದೆ. ಅಷ್ಟಕ್ಕೂ ಇದು ಹೇಗ್ ನಡೀತೋ ನನಗೆ ಅರ್ಥ ಆಗ್ತಿಲ್ಲ. ಅಷ್ಟು ಪ್ಲಾನ್ ಮಾಡಿ ಯಾರಿಗೂ ಗೊತ್ತಾಗದೆ ಬಂಗಾರ ಪೂರ್ತಿ ಕಳ್ತನ ಮಾಡಿದ್ವಿ. ಆದ್ರೂ ಯಾಕೆ ಹೀಗಾಯ್ತು? ನಾವು ಪೊಲೀಸ್ ಆಫೀಸರ್ ಮನೇಲಿ ಕಳ್ತನ ಮಾಡ್ತಿದೀವಿ ಅಂತ ಸ್ವಲ್ಪ ಯೋಚನೆ ಮಾಡಿ ಹುಷಾರಾಗಿ ಪ್ಲಾನ್ ಮಾಡಿದಿದ್ರೆ ಈ ಪ್ಲಾನ್ ಈ ತರ ಫೇಲ್ ಆಗ್ತಿರ್ಲಿಲ್ವೇನೋ. ಇಲ್ಲ ಚಿಕ್ಕಮ್ಮ, ನಾವು ಪಕ್ಕಾ ಪ್ಲಾನ್ ಮಾಡಿದ್ವಿ. ಆದ್ರೆ ಯಾರೋ ಈ ಮನೇಲಿ ಕಳ್ತನ ನಡೆಯತ್ತೆ ಅಂತ ಮೊದಲೇ ಗೆಸ್ ಮಾಡಿದ್ರು. ಇಲ್ಲಾಂದ್ರೆ ಕಲ್ಯಾಣೋತ್ಸವ ಆಗ್ತಿದ್ದ ಹಾಗೇನೆ ಒರಿಜಿನಲ್ ಒಡವೆ ತೆಗೆದು ಮಹಾಲಕ್ಷ್ಮಿ ಮನೆಗೆ ಕಳ್ಸೋದು ಅಂದ್ರೇನು? ಅಷ್ಟಕ್ಕೂ ಮಹಾಲಕ್ಷ್ಮಿ ಈ ತರ ಎಂಟ್ರಿ ಕೊಡ್ತಾಳೆ ಅಂತ ನಾನು ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ಆ ಎಂಟ್ರಿ ಹಿಂದೆ ಕಲ್ಯಾಣಿ ಕೈವಾಡ ಇದೆ ಅಂತ ನನಗೆ ಡೌಟು. ಆ ಕಳ್ತನದ ಬಗ್ಗೆ ಶೌರ್ಯ ಗೆಸ್ ಮಾಡಿದ್ದಾನೆ ಅಂದ್ರೆ ನಾನ್ ನಂಬಲ್ಲ. ಆ ಕಲ್ಯಾಣಿನೇ ಏನೋ ಮಾಡಿರ್ತಾಳೆ. ಏನ್ ಕಷ್ಟಪಟ್ರು ನಾವು ಮಾಡಿರೋ ಕೆಲ್ಸ ನೀರಲ್ಲಿ ಹೋಮ ಮಾಡ್ದಂಗೆ ಆಯ್ತು ಅಲ್ವಾ? ನೀನು ನಂಬ್ಕೊಂಡು ಮಧ್ಯದಲ್ಲಿ ನಾನ್ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ. ನನ್ ಪಾಲ್ ನನಗ್ ಬರುತ್ತೆ ಅನ್ನೋ ಆಸೆ ನೀರಲ್ಲಿ ಮುಳುಗೋಯ್ತು. ಊಹಿಸಕ್ಕಾಗದೇ ಇರೋಷ್ಟು ಏಟ್ ಕೊಟ್ರು ಬಂದಿರೋ ಕೆಲಸ ಆಗೋಯ್ತು ಅಂತ ಆನಂದ ಪಡೋಷ್ಟ್ರಲ್ಲಿ ಹೀಗ ಏನ್ ಸಂಪದ, ಸೀಕ್ರೆಟ್ ಆಗಿ ಈ ಟೈಮಲ್ಲಿ ಆಚೆ ಹೋಗ್ತಿದ್ಯಾ? ಅಯ್ಯೋ ಹಾಗೇನಿಲ್ಲ. ನೆನ್ನೆ ನೀರ್ ಹಾಕಿದ್ದೆ ಅಲ್ವಾ, ಒಣಗಿದ್ಯೋ ಇಲ್ವೋ ನೋಡೋಣ ಅಂತ. ಅಷ್ಟೇನಾ? ಅಥವಾ ಸಿದ್ದು ಏನಾದ್ರೂ ಕ್ಲೂ ಬಿಟ್ಟು ಹೋಗಿದ್ದಾನೇನೋ ಅಂತ ಹುಡ್ಕೋದಕ್ ಹೋಗ್ತಾ ಇದ್ಯಾ? ಚಚ್ಚೆ, ಸಿದ್ದು ನನ್ಗೋಸ್ಕರ ಯಾಕೆ ಕ್ಲೂ ಬಿಡ್ತಾನೆ? ನೀನ್ ಮೇಲೆ ಈ ತರ ಮಾತಾಡಿದ್ರು ನೀನ್ ಹುಡ್ಕೋಕ್ ಹೋಗ್ತಾ ಇರೋದು ಕ್ಲೂನೇ ಅಂತ ನನಗ್ ಚೆನ್ನಾಗ್ ಗೊತ್ತು. ಇಲ್ಲೋಡು, ನೀನು ಹುಡುಕ್ಬೇಕು ಅಂತ ಇರೋದು ಅವನು ಬಿಟ್ಟು ಹೋಗಿರೋ ಅಂತ ಕ್ಲೂ. ನಮ್ ಒಡವೆ ಎಲ್ಲ ಸೇಫ್ ಆಗಿರೋದ್ರಿಂದ ನಾವೆಲ್ಲ ಅವನ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಆದ್ರೆ ಆಫೀಸರ್, ಸಿದ್ದು ಜೈಲಿಂದ ತಪ್ಪಿಸ್ಕೊಂಡು ಹೋಗಿರೋ ಖೈದಿ ಆಗಿರೋದ್ರಿಂದ ನಕಲಿ ಒಡವೆಗಲ್ದೆ ಹೋದ್ರು
ಓಡ್ ಹೋಗಿ ತಪ್ಪು ಮಾಡಿರೋದಕ್ಕೆ ಅರೆಸ್ಟ್ ಮಾಡಬೇಕು ಅಂತ ಹುಡುಕ್ತಿದ್ದಾರೆ. ಅವಾಗ್ಲಿಂದ ಹೇಳ್ತಾನೆ ಇದ್ದೀನಿ, ತಪ್ಪು ಮಾಡಿರೋನು ಅದೇ ತಪ್ಪಿಂದ ಸಿಕ್ಕಾಕೋತಾನೆ, ಬಿಟ್ಬಿಡಿ ಅಂತ. ಅದಕ್ಕೆ ಸಿದ್ದು ಬಗ್ಗೆ ತಲೆ ಕೆಡಿಸ್ಕೊಳ್ಳೋದನ್ನ ಬಿಟ್ಬಿಟ್ಟಿದ್ದಾರೆ. ಆದ್ರೂ ಸಿದ್ದುಗೂ ನನ್ಗೂ ಯಾವ ಸಂಬಂಧ ಇಲ್ಲ ಅಂತ ಹೇಳ್ತಿದ್ದೀನಿ. ಇದೆಲ್ಲ ನನ್ನನ್ ಯಾಕೆ ಕೇಳ್ತಿದ್ಯಾ? ಅಭಿಮಾನ, ಸವತಿ ಅಕ್ಕ ಅನ್ನೋ ಅಭಿಮಾನ. ಹೋಗ್ಲಿ ಬಿಡು, ನಾನ್ ಹೇಳಿದ್ ಯಾವ್ದು ನಿನ್ಗೆ ಉಪಯೋಗಕ್ಕೆ ಬರ್ದೇ ಇದ್ರು ಇದು ನಿನ್ಗೆ ಉಪಯೋಗಕ್ಕೆ ಬರಬಹುದು ನೋಡು. ಬಂಗಾರನೇ ನಕಲಿ ಅಂತ ಗೊತ್ತಾದ್ಮೇಲೆ ಇನ್ನೀ ನೋಟ್ ಇಟ್ಕೊಂಡು ನನಗೆ ಯಾವ ರೀತಿ ಪ್ರಯೋಜನ ಇದೆ? ಏನ್ ದಮ್ಮು, ಕನ್ನಡಿ ಮುಂದೆ ನೀನ್ ಒಡವೆ ಪ್ರದರ್ಶನ ಮಾಡ್ತಾ ಇದೀಯಾ? ಮತ್ತೆ ಹೋಯ್ತು ಅನ್ನೋ ಒಡವೆಗಳು ಸಿಕ್ಕಿದ್ರೆ ಮನ್ಸಿಗೆ ಸಂತೋಷ ಆಗಲ್ವೇನ್ರಿ? ನಿನ್ ಸಂತೋಷಕ್ಕೆ ಎಷ್ಟು ಬೆಂಕಿ ಹಾಕ. ಅಷ್ಟಕ್ಕೂ ಬಂಗಾರ ಅನ್ನೋ ಪದ ಕೇಳಿದ್ರೆ ಖುಷಿ ಪಡ್ತೀಯಲ್ಲ, ಏನೇ ಇದೆ ಅದರಲ್ಲಿ? ದುಡ್ಡು ಅಂದ್ರೆ ನೀವ್ ಬಾಯ್ ಬಿಡಲ್ವಾ? 500,000 ಜೇಬಲ್ ಇಲ್ದೆ ಗಂಡಸರು ಮನೆಯಿಂದ ಆಚೆ ಕಾಲಿಡ್ತೀರಾ? ಹಾಗೆ ನಾವು ಕೂಡ. ಸಾಕು ಬಿಡಿ ನಿನ್ ಬುದ್ಧಿವಂತಿಕೆ. ಆ ಒಡವೆ ಜೊತೆ ನೀನೇನೋ ಮಾತಾಡ್ದ ಹಾಗೆ ಆ ಕನ್ನಡಿನ ಒಡೆದಾಕ್ಬೇಡ. ಬರ್ತಾ ಬರ್ತಾ ನಾನು ಅಂದ್ರೆ ನಿಮ್ಗೆ ಲೆಕ್ಕ ಇಲ್ದಿರೋ ಹಾಗಾಗೋಗಿದೆ. ಲೆಕ್ಕ ಮಾತ್ರನೇ ಇಲ್ದಿರೋ ಹಾಗಾಗಿದೆ. ನಾನ್ ಯಾವ ಕಾಶಿಗೋ ರಾಮೇಶ್ವರಕ್ಕೂ ಹೋಗ್ತಿಲ್ಲ, ಅದಕ್ಕೆ ಸಂತೋಷ ಪಡು. ಹೋಗ್ಬೇಕು ಅನ್ಕೊಂಡ್ರೆ ಹೋಗ್ ಬನ್ನಿ, ಯಾರ್ ಬೇಡ ಅಂತ ತಡೆದಿರೋದು? ಹೋಗೋ ಸಮಯ ಬಂದ್ರೆ ಮತ್ ವಾಪಸ್ ಬರೋದೇ ಇಲ್ಲ. ಅಲ್ಲೇ ಕಮಂಡಲ ಕಾವಿ ಬಟ್ಟೆ ತೊಟ್ಟು ಸನ್ಯಾಸಿ ಆಗ್ಬಿಡ್ತೀನಿ ಅಷ್ಟೇ. ಈಗ ನಾನ್ ಏನ್ ಮಾಡ್ದೆ ಅಂತ? ಅದು ಸಾಕು. ಆ ನಿನ್ ಬಾಯಿ ಇದೆ ನೋಡು, ಅದು ಸ್ವಲ್ಪ ಮಾತು ಕಡಿಮೆ ಮಾಡಿದ್ರೆ ಸಾಕು. ನನ್ ಜನ್ಮನೇ ಅಲ್ಲ, ಮನೇಲಿ ಎಲ್ರ ಜನ್ಮನೂ ಧನ್ಯ ಆದಾಗೇನೆ. ಸಾಕ್ ನಿಲ್ಸಿ. ಶೌರ್ಯ ಅನವಶ್ಯಕವಾಗಿ ಕಳ್ಳ ಎತ್ಕೊಂಡು ಹೋಗ್ತಾನೆ ಅಂತ ಒಡವೆಗಳನ್ನೆಲ್ಲ ಮಹಾಲಕ್ಷ್ಮಿ ಕೈಲ್ ಕೊಟ್ಟು ಬಚ್ಚಿಡೋದನ್ನ ಬಿಟ್ಟು ನನ್ ಕೈಲ್ ಕೊಟ್ಟಿದ್ರೆ ಮೈ ಮೇಲ್ ಹಾಕೊಂಡು ಓಡಾಡ್ತಾ ಇದ್ದೆ. ಹಾಗೆ ಹಾಕೊಂಡು ಓಡಾಡಿದ್ರೆ ಈಗ ಒಡವೆನೆ ತಗೊಂಡು ಹೋಗಿದ್ದಾರೆ, ಆವಾಗ ಒಡವೆ ಜೊತೆ ನಿನ್ನೂ ತಗೊಂಡು ಹೋಗ್ತಾ ಇದ್ರು. ಛೇ, ಶೌರ್ಯಗೆ ಐಡಿಯಾ ಯಾಕೆ ಬರ್ಲಿಲ್ವೋ? ಒಡವೆ ಹೋಗ್ಲಿಲ್ಲ ಅಂದಿದ್ರು ನೀನಾದ್ರೂ ಹೋಗ್ತಿದ್ದಿಲ್ಲ. ಅಂದ್ರೆ ಏನು, ನನ್ನ ಕಳಿಸ್ಬಿಡ್ಬೇಕು ಅಂತ ನೋಡ್ತಾ ಇದ್ದೀರಾ? ಅಪ್ಪ ಹೇಳಿದ್ ನಿಜಾನೇ ಅಲ್ವೇನಮ್ಮ? ಒಡವೆಗಳನ್ನ ಕೇಳಿದ್ರೆ ನೀನ್ ಕೊಡಲ್ಲ ಅಂತ ನಿನ್ನೂ ಕೂಡ ಕರ್ಕೊಂಡು ಹೋಗ್ಬಿಡ್ತಿದ್ರು. ನೀವು ನಗ್ಬೇಡಿ, ನನಗ್ ಮೈಯೆಲ್ಲ ಉರಿಯತ್ತೆ. ಹೋಗ್ಲಿ ಬಿಡಪ್ಪ, ಅಮ್ಮನ್ಗೇನು ಹೇಳ್ಬೇಡ. ಅಮ್ಮನ್ಗೆ ಒಡವೆಗಳಂದ್ರೆ ಎಷ್ಟಿಷ್ಟ ಅಂತ ನಮಗ್ ಗೊತ್ತಲ್ಲ. ಇವತ್ ರಾತ್ರಿ ಒಡವೆಗಳನ್ನ ಹಾಕೊಳ್ಳಿ ಬಿಡು, ನಾಳೆ ಮತ್ತೆ ಇರಲ್ವಲ್ಲ. ಇಲ್ದೆ ಎಲ್ಲೋ ಹೋಗುತ್ತೆ. ಕಿರ್ಚ್ಬೇಡಮ್ಮ. ಆ ಸಿದ್ದು ನಕಲಿ ಒಡವೆಗಳನ್ನ ತಗೊಂಡು ಹೋಗಿದ್ದಕ್ಕೆ ಸರಿ ಹೋಯ್ತು. ಒಂದ್ ವೇಳೆ ಒರಿಜಿನಲ್ ಹೋಗಿದ್ರೆ ಅದಕ್ಕೆ ನಾಳೆ ಈ ಒಡವೆಗಳನ್ನ ಹುಷಾರಾಗಿ ಎತ್ತಿಡ್ತಿದ್ದೀನಿ. ಅಂದ್ರೆ ಬಂಗಾರನ ಮತ್ತೆ ಹುಷಾರಾಗಿರೋ ಏರ್ಪಾಡು ಮಾಡ್ತಿದ್ದಾರೆ ಅಂತಾಯ್ತು. ಹೇಗೆ ಹುಷಾರಾಗಿರ್ತಾರೆ? ಎಲ್ಲ ಒಡವೆಗಳು ಇದೆಮ್ಮ. ಆ ಸೀತಾರಾಮರ ದಯೆಯಿಂದ ಹೋಯ್ತು ಅನ್ಕೊಂಡ ಒಡವೆಗಳೆಲ್ಲ ಮುಂದೆ ಹೋಗದೆ ಮತ್ತೆ ನಮಗ್ ಸಿಕ್ಕಿದೆ. ದೇವರಿಗೆ ಅಲಂಕರಿಸಿದ ಒಡವೆಗಳು ಕಳೆದೋಯ್ತು ಅಂತ ಆ
ಈ ನೆಕ್ಲೆಸ್ ಎಷ್ಟು ಚೆನ್ನಾಗಿದೆ. ಹಾ, ಅದು ಅಲ್ಲಿದ್ರು ಚೆನ್ನಾಗೇ ಇರುತ್ತೆ. ಇಡು ಅಲ್ಲಿ. ತುಂಬಾ ಆಸೆ ಪಡ್ತಿದ್ದಾಳೆ ಚಿನ್ನಿ. ಹಾಕೊಳ್ಳಿ ಬಿಡು. ಇದೊಂದು ದಿನ ಅಷ್ಟೇನೆ ಒಡವೆಗಳು ಮನೇಲಿ ಇರೋದು. ಅದೇನಮ್ಮ? ಮತ್ತೆ ಒಡವೆನೆಲ್ಲ ಮನೇಲೆ ಇಟ್ಕೊಳಕ್ ಆಗಲ್ವಲ್ಲ? ಮನೇಲಿ ಇಟ್ಟಾಗ್ಲೇ ಅಲ್ವಾ ಆ ಸಿದ್ದು ಅಂತವರು ಇಂಥ ಪ್ರಯತ್ನಗಳನ್ನ ಮಾಡ್ತಾನೆ ಇರ್ತಾರೆ. ಅದಕ್ಕೆ ನಾಳೆನೆ ತಗೊಂಡು ಹೋಗಿ ಮತ್ತೆ ಲಾಕರ್ ಎಲ್ಲ ಇಟ್ಬಿಡ್ತೀವಿ. ಹೌದು ಶೌರ್ಯ, ಸೀತಾರಾಮ ಕಲ್ಯಾಣಕ್ಕಾಗಿ ಬ್ಯಾಂಕಲ್ಲಿದ್ದ ಒಡವೆಗಳನ್ನೆಲ್ಲ ತಗೊಂಡ್ ಬಂದ್ವಿ. ಕಲ್ಯಾಣನ ಅದ್ಧೂರಿಯಾಗಿ ಮಾಡಿದ್ವಿ. ಈ ಒಡವೆಗಳೆಲ್ಲ ಮನೇಲಿ ಯಾಕೆ, ಮತ್ತೆ ಬ್ಯಾಂಕ್ ಲಾಕರಲ್ಲೇ ಇಟ್ಬಿಡೋಣ. ಸರಿ. ಸಿದ್ದು, ಎಲ್ಲಿದ್ಯಾ? ಅದೆಲ್ಲ ಅಸ್ಲಿ ಒಡವೆ ಅಂತ ಅದನ್ನ ಬಚ್ಚಿಡೋದಕ್ಕೆ ತುಂಬಾ ಕಷ್ಟ ಪಡ್ತಿರ್ತೀಯ. ಇವಾಗ ಈ ವಿಷಯ ನಿನ್ಗೆ ಹೇಗೆ ಹೇಳೋದು? ಆಫೀಸರ್, ಸಂಪದಾಗೆ ಟೆನ್ಷನ್ ಶುರುವಾಯ್ತು. ಇನ್ನು ಆ ಸಿದ್ದುನ ಕಾಂಟ್ಯಾಕ್ಟ್ ಮಾಡೋವರೆಗೂ ನಿದ್ದೆ ಮಾಡಲ್ಲ. ಆ ಸಿದ್ದುನ ಸಂಪದ ಹೇಗಾದ್ರೂ ಕರೆಸ್ತಾಳೆ. ಇನ್ನು ನಾವು ಹ್ಯಾಪಿಯಾಗಿ ನಿದ್ದೆ ಮಾಡ್ಬೋದು. ಅದ್ರ ಜೊತೆಗೆ ನಾವು ನಾಳೆ ಬೇರೆ ಲೆವೆಲ್ಗೆ ಆಕ್ಟಿಂಗ್ ಮಾಡಿಸ್ಬೇಕು. ಈ ಸಂಪದ ನಾಟಕಕ್ಕೆ ನಾವಿಬ್ರು ದೊಡ್ಡ ಆರ್ಟಿಸ್ಟ್ ಆಗ್ಬಿಟ್ಟಿದೀವಿ. ಆರ್ಟಿಸ್ಟ್ಗಳು ಆಗ್ತಿದೀವೇನೋ, ಆದ್ರೆ ನಾವಿಬ್ರು ಟೈಮ್ ಸ್ಪೆಂಡ್ ಮಾಡೋಕೆ ಆಗ್ತಿಲ್ಲ. ಆಫೀಸರ್, ಅತ್ತೆ ನೋಡಿದ್ರೆ ಜಗಳ ಆಗುತ್ತೆ. ನಡೀರಿ ಹೋಗೋಣ. ಕಲ್ಯಾಣಿ, ಸಂಪದನ ಹುಷಾರಾಗಿ ಗಮನಿಸ್ತಾನೆ ಇರು. ಅವಳು ಪ್ರತಿ ಮೂಮೆಂಟ್ನ ಅಬ್ಸರ್ವ್ ಮಾಡ್ತಿದ್ರೇನೆ ನಿಜವಾದ ಕಳ್ಳ ಸಿಕ್ಕಾಕೋತಾನೆ. ನಾನು ಅಮ್ಮ ಅದೇ ಕೆಲಸದಲ್ಲಿದ್ದೀವಿ ಆಫೀಸರ್. ಒಡವೆ ಕದ್ದಿರೋನ್ನ ಹಿಡಿಬೇಕು ಅಂದ್ರೆ ನಮ್ಗಿರೋ ಆಧಾರ ಆ ಸಂಪದಾನೆ. ಏನೋ ಯಾರನ್ ಕಳ್ಳ ಅಂತಿದ್ಯಾ? ಯಾರನ್ ಹಿಡಿಯೋದಿಕ್ಕೆ ಆ ಸಂಪದ ಬೇಕು ಅಂತಿದ್ದೀರಾ? ಯಾಕೋ ಏನೋ ಹೇಳ್ತಿಲ್ಲ. ನಿಜವಾದ ಒಡವೆಗಳು ಸಿಕ್ಕಿದ ಮೇಲೆ ನಕಲಿ ಒಡವೆ ತಗೊಂಡು ಹೋಗಿರೋ ಕಳ್ಳನ ಬಗ್ಗೆ ಯೋಚನೆ ಮಾಡೋ ಅಗತ್ಯ ಏನಿದೆ? ಅಂದ್ರೆ ಅತ್ತೆ, ಅದು ನಮ್ಮ ಒಡವೆಗಳೇನು ಹೋಗಿರೋ ಸರಿ, ಆದ್ರೆ ಕಳ್ಳತನ ಮಾಡಿದ್ದಾರೆ ಅಂದ್ಮೇಲೆ ಕಳ್ಳರನ್ನ ಹಿಡಿಲೇಬೇಕಲ್ವಾ? ಹೌದಮ್ಮ, ಹೋಗಿರೋದು ನಕಲಿ ಒಡವೆನೇ ಆಗಿರ್ಬೋದು. ಆದ್ರೆ ಕಳ್ತನ ನಡೆದಿದೆ ಅಂದ್ಮೇಲೆ ಪೊಲೀಸ್ ಆಫೀಸರ್ ಆಗಿ ನಾನು ಕಳ್ಳನ್ ಹೇಗ್ ಬಿಡೋಕ್ಕಾಗತ್ತೆ? ನಿನ್ನ ಮಾತನ್ನು ಕೇಳ್ತಾ ಇದ್ರೆ ನನ್ಗೆ ಹಾಗೆ ಅನ್ನಿಸ್ತಾ ಇಲ್ವೇ? ಏನತ್ತೆ ನೀವು ಕಷ್ಟಪಟ್ಟು ನಿಜವಾದ ಒಡವೆ ಕೈ ತಪ್ಪ ಹೋಗ್ಬಾರ್ದು ಅಂತ ಹುಷಾರಾಗಿ ಕಾಪಾಡ್ದ ನಿಮ್ಮ ಮಗನೇ ಅನುಮಾನಿಸ್ತಾ ಇದ್ದೀರಾ? ಅಸಲಿ ಒಡವೆಗಳು ಇರೋದಕ್ಕೆ ತಾನೆ ನೀನ್ ನಿನ್ ಕುತ್ತಿಗೆಗೆ ಹಾಕೊಂಡಿದ್ಯಾ? ನೋಡು ಎಷ್ಟು ಚೆನ್ನಾಗಿ ಹೊಳಿತಾ ಇದೆ.
ನೀವು ಮಾತಾಡ್ತಾ ಇರೋದು ನಿಜವಾಗ್ಲೂ ನಕಲಿ ಒಡವೆ ಕಳ್ಳನ್ನ ಹಿಡಿಬೇಕು ಅಂತ ತಾನೇ? ಪೊಲೀಸ್ ಆಫೀಸರ್ ಅಂದ್ಮೇಲೆ ಕಳ್ಳನ ಹಿಡಿದ್ರೆ ತಾನೇ ಅವ್ರಿಗೆ ಹೆಸರು ಬರೋದು. ನಾವು ಬುದ್ಧಿವಂತಿಕೆಯಿಂದ ಅಸಲಿ ಒಡವೆನ ಕಾಪಾಡ್ಕೊಂಡ್ವಿ. ಆದ್ರೆ ಕಳ್ಳರು ಸುಮ್ನಿರೋದಿಲ್ವಲ್ಲಮ್ಮ, ಬೇರೆ ಯಾರಿಗೂ ನಮ್ಮಂತ ಸಮಸ್ಯೆಗಳು ಬರಬಾರ್ದಲ್ವಾ? ಅದೇ ಮತ್ತೆ ಕಳ್ಳನ್ ಹಿಡಿಬೇಕು ಅಂದಿದ್ದಕ್ಕೆ ಈ ಒಡವೆಗಳು ಅಸಲಿ ಅಲ್ವೇನೋ ಅಂತ ಅನ್ಕೊಂಡೆ. ಅಸಲಿ ಒಡವೆಗಳಲ್ಲ ಅಂದಿದ್ರೆ ನೀನ್ ಬದುಕಕ್ ಬಿಡ್ತಿದ್ಯಾ ದಮಯಂತಿ? ಪ್ರಾಣ ತೆಗೆದು ಬಿಡ್ತಿದ್ದೆ.